ನೆರೆಯ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಭೀಮಾ ತೀರದಲ್ಲಿ ಭೀಕರ ಪ್ರವಾಹದ ಪರಿಸ್ಥಿತಿ ಉಂಟಾಗಿದ್ದು ಯಾದಗಿರಿ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ. ಭೀಮಾ ನದಿ ಪ್ರವಾಹಕ್ಕೆ ನದಿ ತೀರದ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಬೆಳೆ ನೀರು ಪಾಲಾಗಿದೆ. ಶಿವನೂರು, ಜೋಳದಡಗಿ, ಬೂದಿನಾಳ ಸೇರಿದಂತೆ ಮೊದಲಾದ ಕಡೆ ನದಿ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ. ಮತ್ತೊಂದೆಡೆ ತಡರಾತ್ರಿಯಿಂದ ಸುರಿಯುತ್ತಿರುವ ಮಳೆಗೆ ರೈತರ ಜಮೀನು ಜಲಾವೃತಗೊಂಡಿದ್ದು ಬೆಳೆ ಹಾನಿಯಾಗಿದೆ ಎಂದು ಅನ್ನದಾತರು ಕಣ್ಣೀರಿಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಭೀಮಾ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಉಂಟಾಗಿದೆ. ತಾವರ್ಖೇಡ್, ತಾರಾಪುರ್, ದೇವನಗಾಂವ್, ಶಂಬೇವಾಡ್, ಕುಮಸಗಿ, ಬಗಲೂರು ಮತ್ತು ಸಿರಸಗಿ ಗ್ರಾಮಗಳಲ್ಲಿ ತಲಾ ಒಂದು ಕಾಳಜಿ ಕೇಂದ್ರವನ್ನು ಜಿಲ್ಲಾಡಳಿತ ಆರಂಭಿಸಿದ್ದು ಪ್ರವಾಹ ಪೀಡಿತ ಗ್ರಾಮಗಳಿಗೆ ನೋಡಲ್ ಅಧಿಕಾರಿಗಳ ನೇಮಕ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಸದ್ಯ 9 ಕಾಳಜಿ ಕೇಂದ್ರ ಗುರುತಿಸಿ ಎಚ್ಚರಿಕೆಯಿಂದಿರಲು ಸೂಚಿಸಿದ್ದಾರೆ. ತುಂಬಿ ಹರಿಯುತ್ತಿರುವ ನದಿ ತೀರದತ್ತ ಜಾನುವಾರು ತೆರಳದಂತೆ ಭೀಮಾ ತೀರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನೆರೆಯ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಭೀಮಾ ತೀರದಲ್ಲಿ ಭೀಕರ ಪ್ರವಾಹದ ಪರಿಸ್ಥಿತಿ ಉಂಟಾಗಿದ್ದು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ತತ್ತರಗೊಂಡಿವೆ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಭೀಮಾ ನದಿ ನೀರು ಹರಿಯುತ್ತಿದ್ದು ವಿಜಯಪುರ, ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿದ್ದು ಅಂತಾರಾಜ್ಯ ಸಂಪರ್ಕ ಕಡಿತವಾಗಿದೆ. ವಿಜಯಪುರ, ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಭೀಮಾ ನದಿ ಹರಿದಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಭೀಮಾ ನದಿಯ ಪ್ರವಾಹದಿಂದ ಹಲವೆಡೆ ಜಲಾವೃತವಾಗಿದ್ದು ರೈತರ ಜಮೀನಿಗೆಲ್ಲ ನೀರು ನುಗ್ಗಿದೆ. ಶಿವನೂರು, ಜೋಳದಡಗಿ, ಬೂದಿನಾಳ ಸೇರಿದಂತೆ ನದಿ ತೀರದ ಗ್ರಾಮಗಳಲ್ಲಿ ಅಪಾರ ಪ್ರಮಾಣದ ಬೆಳೆ ನೀರು ಪಾಲಾಗಿದ್ದು ಅನ್ನದಾತರು ಕಂಗೆಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 2 ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ಮತ್ತೆ ಅಬ್ಬರ ಶುರು ಮಾಡಿದ್ದಾನೆ. ವಿದ್ಯಾಗಿರಿ, ನವನಗರದಲ್ಲಿ ಬೆಳಗ್ಗೆಯಿಂದ ಸುರಿಯುತ್ತಿರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಜಿಟಿ ಮಳೆಯಲ್ಲಿ ಶಾಲಾ ಮಕ್ಕಳು ಮನೆಗೆ ತೆರಳುವ ಪರಿಸ್ಥಿತಿ ಎದುರಾಗಿದೆ. ಯಾದಗಿರಿಯಲ್ಲಿ ವರುಣಾಘಾತದಿಂದ ಅನ್ನದಾತರು ಕಣ್ಣೀರು ಹಾಕುತ್ತಿದ್ದಾರೆ. ಜಿಲ್ಲೆಯ ವಡಗೇರ ತಾಲೂಕಿನ ಹಾಲ್ಗೇರ, ಬೀರನಾಳ್ ಮತ್ತು ವಿವಿಧ ಗ್ರಾಮಗಳು ಸೇರಿದಂತೆ ಮೊದಲಾದ ಗ್ರಾಮಗಳಲ್ಲಿ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಸಾವಿರಾರು ಎಕರೆ ಹತ್ತಿ ಬೆಳೆ ನಾಶವಾಗಿದೆ. ತೇವಾಂಶ ಹೆಚ್ಚಾಗಿ ಹತ್ತಿ ಬೆಳೆಯೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಸರ್ಕಾರ ಹೆಚ್ಚಿನ ಪರಿಹಾರ ನೀಡಬೇಕು ಹಾಗೂ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಸರ್ಕಾರ ಏನಾದರೂ ಪರಿಹಾರ ಹಣ ಪಾವತಿ ಮಾಡದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ರೈತರು ನೋವು ತೋಡಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಮಳೆಯಿಂದ ಹಾನಿಗೊಳಗಾದ ಬೆಳೆಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯ ನಡುವೆ ರಟ್ಕಲ್ ಗ್ರಾಮದ ರೈತರು ಕೊಡೆ ಹಿಡಿದುಕೊಂಡೇ ಧರಣಿ ನಡೆಸಿದ್ದಾರೆ. ಚಿಂಚೋಳಿ, ಕಲಬುರಗಿ ರಸ್ತೆಯಲ್ಲಿ ಎತ್ತಿನ ಬಂಡೆ, ಟ್ರ್ಯಾಕ್ಟರ್ಗಳನ್ನು ಅಡ್ಡ ನಿಲ್ಲಿಸಿ ವಾಹನ ಸಂಚಾರಕ್ಕೆ ಅಡ್ಡಗಟ್ಟಿದ್ದಾರೆ. ನಿರಂತರ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕು, ಜೊತೆಗೆ ಹಸಿ ಬರ ಘೋಷಣೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾದ ಹಿನ್ನೆಲೆ ಅಫಜಲ್ಪುರದ ಮಣ್ಣೂರು ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್ ಭೇಟಿ ವೇಳೆ ಸಂತ್ರಸ್ತರ ಅಳಲು ತೋಡಿಕೊಂಡಿದ್ದಾರೆ. ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಡಿಸಿ ಕಾಲಿಗೆ ಸಂತ್ರಸ್ತರು ಬಿದ್ದಿದ್ದಾರೆ. 1000 ವರ್ಷ ಆದರೂ ಸಾವು ತಪ್ಪಲ್ಲ, ನಮ್ಮ ಮನೆ ಮುಳುಗೋದು ನಿಲ್ಲಲ್ಲ, ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಬೇರೆಡೆ ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ. 2-3 ದಿನ ಕಳೆಯಲಿ ಚರ್ಚೆ ಮಾಡೋಣ ಅಂತ ಸಂತ್ರಸ್ತರನ್ನ ಸಮಾಧಾನ ಮಾಡಿದ್ದಾರೆ. ನಮ್ಗೆಲ್ಲ ಈಗಾಗಲೇ ನಾವು ಮುಂಚೆ ಚರ್ಚೆ ಆಗಿದೆ. ಪ್ರಸ್ತಾವನೆ ಕಳಿಸಿ ಗ್ರಾಮ ಪಂಚಾಯತ್ ಮಾಡಿ ಚರ್ಚೆ ಈಗಾಗಲೇ ಹೇಳಿದ್ವಿ. ಗ್ರಾಮ ಪಂಚಾಯತ್ ಅಧ್ಯಕ್ಷರು
ಮೈಸೂರು ದಸರಾ ಮಹೋತ್ಸವದಲ್ಲಿ ಆಯೋಜಿಸಿರುವ ಆಹಾರ ಮೇಳ ಜನರನ್ನ ಕೈಬೀಸಿ ಕರೆಯುತ್ತಿದೆ. ಇದೇ ಆಹಾರ ಮೇಳದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಕ್ಕನ ಮಗ ಚಂದನ್ ಸಹ ನೆಮ್ಮದಿಯಾಗಿ ಊಟ ಮಾಡಿ ಅನ್ನೋ ಸ್ಟಾಲ್ ಒಂದನ್ನು ತೆಗೆದಿದ್ದಾರೆ. ಇಂದು ಆಹಾರ ಮೇಳಕ್ಕೆ ಬಂದ ದರ್ಶನ್ ತಾಯಿ ಮೀನಾ ತೂಗುದೀಪ ಮೊಮ್ಮಗನ ಸ್ಟಾಲ್ಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ಅಭಿಮಾನಿಗಳ ಜೊತೆ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದು ನಂತರ ಚಂದನ್ ಅಜ್ಜಿಯನ್ನ ತನ್ನ ಮಳಿಗೆಗೆ ಕೈ ಹಿಡಿದು ಕರೆದುಕೊಂಡು ಹೋಗಿದ್ದಾರೆ. ರಾಜ್ಯದಲ್ಲಿ ಕಿಚ್ಚೆಬ್ಬಿಸಿದ ಐ ಲವ್ ಯು ಮೊಹಮ್ಮದ್ ಬ್ಯಾನರ್ ದಾವಣಗೆರೆಯಲ್ಲಿ ಮತ್ತಷ್ಟು ಕಿಡಿ ಹೊತ್ತಿಸಿದೆ. ಸೆಪ್ಟೆಂಬರ್ 24ರ ರಾತ್ರಿ ಕಾಲ್ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಮತ್ತೆ ಕಟ್ಟಿದ್ರು. ಹಿಂದೂಗಳ ಮನೆ ಮುಂದೆಯೂ ಬ್ಯಾನರ್ ಕಟ್ಟಲು ಬಂದಾಗ ಎರಡು ಕೋಮಿನ ನಡುವೆ ಗಲಾಟೆ ನಡೆದಿತ್ತು. ಎರಡು ಸಮುದಾಯಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಆಜಾದ್ ನಗರ ಪೊಲೀಸರು ಬ್ಯಾನರ್ ಕಟ್ಟಿದ್ದರಿಂದಲೇ ಬ್ಯಾನರ್ ತೆಗೆಸಿದ್ದಾರೆ. ಪೊಲೀಸರ ಎಂಟ್ರಿಯಿಂದ ಕಾಲ್ಮಾರ್ಕ್ಸ್ ನಗರದಲ್ಲಿನ ಬಿಗುವಿನ ವಾತಾವರಣ ತಿಳಿಯಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಗುಂಡಿ ಮುಚ್ಚುವ ಬಿಜೆಪಿ ಅಭಿಯಾನಕ್ಕೆ ಕೌಂಟರ್ ಆಗಿ ಇಂದು ಧಾರವಾಡದಲ್ಲಿ ಕಾಂಗ್ರೆಸ್ನಿಂದಲೂ ಗುಂಡಿ ಮುಚ್ಚುವ ಕಾರ್ಯ ನಡೆದಿದೆ. ಎರಡು ಪಕ್ಷಗಳು ಒಂದೇ ರಸ್ತೆಯಲ್ಲಿ ಗುಂಡಿ ಮುಚ್ಚಿ ಗುಂಡಿ ಪಾಲಿಟಿಕ್ಸ್ ಮಾಡಿದ್ದಾರೆ. ಬಿಜೆಪಿಗೆ ಕೌಂಟರ್ ಎನ್ನುವಂತೆ ಕಾಂಗ್ರೆಸ್ ಪೂಜೆ ಮಾಡಿ ರಸ್ತೆ ನಿರ್ಮಾಣ ಮಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಅದೇ ರಸ್ತೆಯಲ್ಲಿ ಗುಂಡಿಗಳನ್ನು ಮುಚ್ಚಿ ಎಂದು ಬಿಜೆಪಿ ಕಿಡಿಕಾರಿದೆ. ಪಾಲಿಕೆಗೆ ಒಳಪಡುವ ರಸ್ತೆಗಳು ಸಂಪೂರ್ಣ ಗುಂಡಿ ಬಿದ್ದಿವೆ ಎಂದು ಕಾಂಗ್ರೆಸ್ ಆರೋಪ ಮಾಡಿದರೆ, ಇತ್ತ ನಿಮ್ಮದೇ ಸರ್ಕಾರವಿದೆ ಎಂದು ಎಲ್ಲ ರಸ್ತೆಗಳ ಗುಂಡಿ ಮುಚ್ಚಿ ಎಂದು ಬಿಜೆಪಿ ಪ್ರತ್ಯಾರೋಪ ಮಾಡಿದೆ. ಬಿಜೆಪಿ ಆಡಳಿತ ಗಂಗಾ ಆರತಿ ಮಾದರಿಯಲ್ಲಿ ಕೆಆರ್ಎಸ್ ಜಲಾಶಯದಲ್ಲಿ ಇಂದಿನಿಂದ 5 ದಿನಗಳ ಕಾಲ ಕಾವೇರಿ ಆರತಿ ಕಾರ್ಯಕ್ರಮವು ಆರಂಭವಾಗಿದೆ. ಮತ್ತೊಂದೆಡೆ ಕಾವೇರಿ ಆರತಿ ವಿರೋಧಿಸಿ ರೈತರು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಪ್ಪು ಪಟ್ಟಿ ಕಟ್ಟಿ ರೈತ ಸಂಘಟನೆಗಳಿಂದ ಕೆಆರ್ಎಸ್ ಚಲೋ ಹೋರಾಟಕ್ಕೆ ಮಂಡ್ಯದಿಂದ ಕೆಆರ್ಎಸ್ಗೆ ತೆರಳಿದ ನೂರಾರು ರೈತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಸರ್ಕಾರ ತಕ್ಷಣವೇ ಈ ಯೋಜನೆ ನಿಲ್ಲಿಸಿ ಮೌಢ್ಯ ಬಿತ್ತುವ ಬದಲು ಅಭಿವೃದ್ಧಿ ಕೆಲಸ ಮಾಡುವಂತೆ ಕಾನೂನು ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರು. ಕಾವೇರಿ ಆರತಿ ಮಾಡಲು ಹೊರಟಿರುವ ಡಿಕೆ ಶಿವಕುಮಾರ್ಗೆ ರೈತರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವ ರೈತ ಹೋರಾಟಕ್ಕೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಟು ಕಿಕ್ಕೇರಿ ಹೆದ್ದಾರಿ ರಸ್ತೆಯ ಗುಂಡಿ ಸಮಸ್ಯೆಗೆ ಸರ್ಕಾರ ಸ್ಪಂದಿಸದ ಹಿನ್ನೆಲೆ ಸಮಾಜ ಸೇವಕರೊಬ್ಬರು ತಾವೇ ಗುಂಡಿ ಮುಚ್ಚಿದ್ದಾರೆ. ಕೆಆರ್ಪೇಟೆಯಲ್ಲಿ ಜೈ ಹಿಂದ್ ನಾಗಣ್ಣ ಎಂಬ ಸಮಾಜ ಸೇವಕರು ವಿನೂತನ ಸಾಮಾಜಿಕ ಕಾರ್ಯವನ್ನ ಮಾಡಿ ಮಾದರಿಯಾಗಿದ್ದಾರೆ. ಗುಂಡಿ ಬಿದ್ದ ರಸ್ತೆಗಳಿಂದ ಅವಘಡ ತಪ್ಪಿಸಲು ಹೆದ್ದಾರಿಯ ಗುಂಡಿಗಳಿಗೆ ತಮ್ಮದೇ ಸ್ವಂತ ಖರ್ಚಿನಿಂದ ಮುಕ್ತಿ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಕಾಡಾನೆಗಳ ದಾಳಿಗೆ ರೈತರು ಹೈರಾಣಾಗಿದ್ದಾರೆ. ಉಡುಕೆರೆ ಗ್ರಾಮದಲ್ಲಿ ಕಳೆದೊಂದು ವಾರದಿಂದ ಕಾಡಾನೆಗಳ ನಿರಂತರ ದಾಳಿಗೆ ಕೃಷಿ ಭೂಮಿಯೆಲ್ಲ ನಾಶವಾಗುತ್ತಿದೆ. ಕಾಡಾನೆ ದಾಳಿಯಿಂದ ಅಡಕೆ, ಬಾಳೆ, ಭತ್ತ ಸೇರಿದಂತೆ ನಾನಾ ಬೆಳೆಗಳು ಹಾಳಾಗುತ್ತಿದ್ದು ಬೆಳೆ ನಷ್ಟದಿಂದ ರೈತರು ದಿಕ್ಕು ತೋಚದಂತಾಗಿದ್ದಾರೆ. ರಾಮನಗರ ಜಿಲ್ಲೆಯಲ್ಲೂ ಕಾಡಾನೆ ಹಾವಳಿ ಹೆಚ್ಚಾಗಿದೆ. ನಿರಂತರ ಕಾಡಾನೆ ಹಾವಳಿಗೆ ಬೇಸತ್ತಿರುವ ಕುಂಬಾಪುರ ಗ್ರಾಮಸ್ಥರು ಅರಣ್ಯ ಇಲಾಖೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಡಿಎಸ್ಎಫ್ಒ ಕಚೇರಿಗೆ ಬೀಗ ಜಡಿದು ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ ಮಾಡಿದ್ದು, ನಮ್ಮ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ಹೊಣೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ವೇಳೆ ಡಿಎಸ್ಎಫ್ಒ ರಾಮಕೃಷ್ಣಪ್ಪ, ಎಸಿಎಫ್ ಪುಟ್ಟಮ್ಮಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಾಡಾನೆ ಹಾವಳಿ ತಪ್ಪಿಸಿ ಶಾಶ್ವತ ಪರಿಹಾರ ನೀಡಿ, ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರಬೇಕು, ನಮಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ.
ಮತ್ತೆ ಮದ್ದು ಗುಂಡಿಲ್ಲ, ನೀವು ಪಟಾಕಿ ಕೊಡಲ್ಲ, ನಮಗೆ ಓಡ್ಸಕ್ ಜನ ಕಳ್ಸಲ್ಲ. ನಾವೇನ್ ಮಾಡೋದು? ನೀವೇನು ಉತ್ತರ ಹೇಳಿದ್ರು ನಾವು ಕೇಳಿ. ಯಾಕಂದ್ರೆ ನೀವು ಬಂದಾಗೆಲ್ಲೂ ಇವತ್ತು ಈ ತಾಲೂಕಲ್ಲಿ ಎಷ್ಟು ಹೋರಾಟ ಮಾಡೋರು ಇಲ್ಲಿ ಯಾವ ರೈತರಿಗೂ ನೀವು ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ. ಎಲ್ರಿಗೂ ಆಶ್ವಾಸನೆ ಕೊಟ್ಟಿದ್ದೀರಾ ಓಡಿಸ್ತೀನಿ ಅಂತ. ನಿನ್ನೆ ದಾಳಿ ಮಾಡೋದು, ಊರೊಳಗಡೆ ನುಗ್ಗದೆ, ಮಾಂಸ ಗಿಡಗಳು ಮುರಿದಾಕವೆ, ಇವ್ನು ದೊಡ್ಡ ದೊಡ್ಡ ಗಿಡಗಳೆಲ್ಲ ಸಮಾಧಾನ ಇಲ್ಲ ಮೇಡಮ್, ಎಲ್ಲ ಹೋಯ್ತು.